ಅಲ್ಲಿ ಜಾಗ ಇಲ್ಲ ಬ್ರೋ ಕುತ್ಕೊಳ್ಳಿಕ್ಕೆ. ಒಂದು ಕಡೆ ಹಿಡಿಯುತ್ತೆ, ಒಂದು ಕಡೆ ಹಿಡಿಯಲ್ಲ. ಸುಮ್ಮನೆ ಬಿದ್ದರೆ ಏನು ಮಾಡ್ತೀರಾ? ಅಲ್ಲಿ ಕೂಡಲ್ಲ. ಇಲ್ಲಿ ಹಾಕಿದರೆ ಇಲ್ಲಿ ನಟ್ ಬಿಚ್ಚಕ್ಕಾಗಲ್ಲ, ಪರ್ಮನೆಂಟಾಗಿ ನಟ್ ಬಿಚ್ಚಕ್ಕಾಗಲ್ಲ. ಇಲ್ಲಿನೂ ಗಮ್ ಹಾಕಿ ನಾವು ಇದು ಹಾಕ್ಬೋದು. A few moments later. ಸೊ ನಾವು ಹೊಂಟಿವಿ ಇವತ್ತು ಕುಂಬಳಗೋಡು ಕಡೆ. ಅಲ್ಲೊಂದು ರೀಸೆಂಟ್ಲಿ ಒಂದು ಹೈವೇ ಓಪನಿಂಗ್ ಆಗಿದೆ. ಹೇಳಿ. ಹಾಂ, ಯೂನಿವರ್ಸಿಟಿ ರೋಡ್ ಏನು ಮಾಡ್ತೀರಾ ಅಲ್ಲಿ ಹೋಗಿ? ಬ್ರೋ ಹಿಂಗೆ ಹೋಗೋಣ ಬನ್ನಿ. ಯಾಕೆ ಹಿಂಗೆ ಒಂದು 5 ಕಿಲೋಮೀಟರ್ ಹೋಗ್ಬೇಕು, ಹಿಂಗೆ ಒಂದು 5 ಕಿಲೋಮೀಟರ್ ಬರಬೇಕು. ಸ್ವಲ್ಪ ದೂರ ಆಗುತ್ತೆ. ಆದಷ್ಟು ಜಲ್ದಿ ಹೋಗಿ ಮಕ್ಕಳೋಣ ಅಂತಂದ್ರೆ ಇವ್ರು ಬಿಡುದೇ ಇಲ್ಲ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ಸೊ ಸಣ್ಣವ್ರಿದ್ದಾಗ ಎಲ್ಲರಿಗೂ ಇಂಥ ಒಂದು ಗಾಡಿ ತಗೋಬೇಕಂತ ಆಸೆ ಇರ್ತೈತಿ. ಟಾಯ್ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಎಲ್ಲರೂ ಒಂದು ಜೀವನದಾಗ ಒಂದ್ಸಲಾರ ತಗೊಂಡೇ ಇರ್ತೀವಿ. ಅದು ಮಣ್ಣು ಹಾಕೋದು, JCB ಥರ ಆಟ ಆಡೋದು, ಆ ಥರ ಎಲ್ಲ ಮಾಡಿರ್ತೀವಿ. ಬ್ರೋ ಒಂದಿನ ಕೊಡಿಸಿ, ನನಗೆ ಒಂದಿನ ಕೊಡಿಸಿ ಅಂತದ. ಹಾಂ, ಅವ್ರೇನೋ ಅವ್ರ ಬ್ಲಾಗ್ದಾಗ ಮಾತಾಡ್ಕೊತ ಹೊಂಟಾರ, ನಾವು ನಮ್ಮ ಬ್ಲಾಗ್ದಾಗ ಮಾತಾಡ್ಕೊತ ಹೊಂಟೀವಿ. ನಾವು ಅಷ್ಟೇ, ನಾವು ಜೋರಾಗಿ ಮಾತಾಡಬೇಕು. ಯಾಕಪ್ಪ ಅಂತಂದ್ರೆ ನನ್ನ ಕಡೆ ಮೈಕ್ ಇಲ್ಲ. ಮೈಕ್ ಒಂದು ತೊಗೋಬೇಕು. ಅವ್ರ ಆ್ಯಕ್ಷನ್ ಕ್ಯಾಮ್ರಲ್ಲಿ ಇನ್ಬಿಲ್ಟ್ ಮೈಕ್ ಸಿಗುತ್ತಾ, ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗುತ್ತಾ. ನಮ್ಮದು ಐಫೋನಾಗ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತು ಬೇರೆ ಬೇರೆ ಮೋಡ್ಸ್ ಕೊಟ್ಟಾನ. ಬಟ್ ಸ್ಟಿಲ್ ಅದು ಸ್ವಲ್ಪ ಏನೋ ಒಂದು ಮಿಸ್ ಹೊಡಿತೈತಿ. ಗಾಳಿ ಸೌಂಡ್ ಸ್ವಲ್ಪ ಆದರೂ ಇರೋದ, ಕರೆಕ್ಟಾಗಿ ಕೇಳಿಸೋದಿಲ್ಲ, ಕ್ಲಿಯರಾಗಿ ಕೇಳಿಸೋದಿಲ್ಲ. ಅದ ಒಂದು ಪ್ರಾಬ್ಲಮ್ ಬರೋದು. ಮೇನ್ ಅಂತಂದ್ರೆ ಮೈಕ್ ಬೇಕು. ಮೈಕ್ ಇದ್ರನ ನಾವು ಕರೆಕ್ಟಾಗಿ ಮಾತಾಡಿ, ನಾವು ಏನೋ ಕರೆಕ್ಟಾಗಿ ನಿಮ್ಗೆ ಕೇಳುತ್ತೆ ಮಾತಾಡಿದ್ದು. ಇಲ್ಲಪ್ಪ ಅಂತಂದ್ರೆ ನಾವು ಸ್ಲೋ ಆಗಿ ಹೋಗ್ಬೇಕು, ಅಂತ ತನಕ ಕೇಳೋದಿಲ್ಲ. ಇಲ್ಲಾಂತಂದ್ರೆ ನಾವು ಜೋರಾಗಿ ಮಾತಾಡ್ಬೇಕಾಗತ್ತೆ. ಹೇಮಂತ್ ಬೈ ನಂದು ಬಾಂಡಿಂಗ್ ಹೆಂಗೈತಪ್ಪ ಅಂತಂದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಗೈಸ್. ನಮ್ಮಿಬ್ಬರು ಬಾಂಡಿಂಗು ಅದು ನೆಕ್ಸ್ಟ್ ಲೆವೆಲ್ ಬಾಂಡಿಂಗ್ ಐತಿ. ಈ ಕಡೆಯಿಂದ ಯಾಕೆ ಹೋಗ್ತೀನಿ ಅನ್ನೋ ಥರ ಗೊತ್ತಿಲ್ಲ. A few moments later. ಸೊ ಇಂಥ ಸ್ವಲ್ಪ ದೂರ ಇದೆ. ನಾಚಿಕಾಗಲ್ಲ. ಹೊಟ್ಟಿಗೆ ತಿಂತೀರಿ ನೀವು? ಹೊಟ್ಟಿಗೆ ಅನ್ನ ತಿಂತೀರ? ಏನು ಎಗ್ ರೈಸ್ ತಿಂತೀರ? ಏಯ್, ರಾಂಗ್ ಸೈಡ್ನಾಗ ಬರತ್ತ ನೋಡ್ರಿ ಅವ. ಓ ಅಲ್ಲಿ ಹುಷಾರಾಗಿ ಹೋಗಿ ಬ್ರೋ. ನಿಧಾನಾಗಿ ಹೋಗಿ ಅಣ್ಣ. ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ರಿ ಅಣ್ಣ. ನೀವು ಹೆಲ್ಮೆಟ್ ಹಾಕೊಳ್ಳಿ ಅಣ್ಣ. ಹೆಲ್ಮೆಟ್ ಹಾಕೊಂಡು ಓಡಿಸಿ ಅಣ್ಣ. ನೀವು ಯಾವ ಕಡೆಯಿಂದ ಬಂದ್ರಿ ನೀವು? ಹಿಂಗೆ ಬಂದ್ರ? ಅವನು ನೋ ಕಾಮೆಂಟ್ಸ್. ಅರೆ ಆಯ್ತು, ಹುಷಾರಾಗಿ ಅಡ್ಡಾಡಿ ಬ್ರೋ. ಅವನ್ ಹೆಲ್ಮೆಟ್ ಇಲ್ಲ, ಏನಿಲ್ಲ, ಹೆಂಗ್ ಓಡಿಸತಾನ ಗಾಡಿ? ಏನ್ ಸುದ್ದಿ? ನಂಬರ್ ಪ್ಲೇಟ್ ಇಲ್ಲ ಹಿಂದೆದು. ನೀವು ಹೋಗ್ರಿ, ಆರಾಮಾಗಿ ಹೋಗ್ರಿ, ಕೆಲಸ ಹೋಗ್ರಿ. ಏನ್ ಮಾಡ್ತೀರಿ ಗೈಸ್? ಇಂಥವ್ ಹಾಕೊಂಡ್ ನೋಡ್ರಿ, ಮಂಡ ಪಾಲ್ತು ಇಂಥವ್ ಹಾಕೊಂಡ್ ನೋಡ್ರಿ. ಇಂಥವ್ರಿಂದ ಸ್ವಲ್ಪ ಹುಷಾರಿರಿ ಗೈಸ್. ಯಾಕಪ್ಪ ಅಂತಂದ್ರ ಯಾ ಲೆಕ್ಕದಾಗ ಹೊಡಿತಿರ್ತಾರ ಗೊತ್ತಿಲ್ಲ. ಯಾವ ಇವೆಲ್ಲ ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಸೊ ಗೈಸ್, ಯಾವತ್ತೂ ಹರಿ ಮಾಡಬೇಡ್ರಿ, ಅಂದ್ರೆ ಗಡ್ಬಡ್ ಮಾಡಕ್ ಹೋಗ್ಬೇಡ್ರಿ. ಹುಷಾರಾಗಿ ಅಡ್ಡಾಡ್ರಿ. ಹೆಲ್ಮೆಟ್ ಯಾವಾಗಲೂ ಹಾಕೋರಿ. ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಪದೇ ಹೇಳ್ತಿದ್ದೀನಿ. ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ರಿ. ಯಾಕಪ್ಪ ಅಂತಂದ್ರೆ ಇಂಥವ್ರು ಇರ್ತಾವೆ,
ಆ ಆಟೋದವ್ನು ನೋಡಿದ್ರಿ ಆಗಲೇ, ಆ ಆಟೋದವನು ರಾಂಗ್ ಸೈಡಲ್ಲಿ ಬರ್ತಾನೆ, ಮುಂದೆ ಬಂದು ನೋಡಿದ್ರೆ ಇದೊಂದು ಆಕ್ಸಿಡೆಂಟ್. ಸೊ ಪುಣ್ಯಕ್ಕೆ ಯಾರಿಗೂ ಏನೂ ಆಗಿದ್ದಿಲ್ಲ. ಒಂದೊಂದು ಡೆಲಿವರಿ ಅಂತಂದು ಅವ್ನು ಗಡ್ಬಡ್ನಾಗ ಅವ ಅದಾನ, ಇವು ಸ್ಪೀಡ್ ಬಂದಾನಂತ ಅವ ಹೇಳ್ತಾನ, ಅವ ರಾಂಗ್ ಸೈಡ್ನಾಗ ಬಂದಾನಂತ ಅವ ಅವ ಹೇಳ್ತಾನ. ಮನೆಗೆ ಹೊಂಟವ, ಆಫೀಸಿಂದ ಮನೆಗೆ ಹೊಂಟವ ಹೇಳ್ತಾನ. ಏನು ಕತೆ ಇದು? ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಸಾವಕಾಶ ಹೋಗ್ರಿ. ನಮಗೆ ಏನಾರೇ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಯಾರು ಬರ್ತಾರ? ಯಾರೂ ಬರೋದಿಲ್ಲ. ನಮ್ಮ ಜೀವಕ್ಕೆ ನಾವ ಅದನ್ನು ಅರ್ಥ ಮಾಡ್ಕೊಂಡು ಗಾಡಿ ಓಡಿಸ್ರಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಜೀವನ ತುಂಬ ಅಮೂಲ್ಯವಾದದ್ದು. ಜೀವನ ಒಂದೇ ಜೀವನ ಸಿಗ್ತೈತಿ ಮನುಷ್ಯಾಗ. ಆರಾಮಾಗಿರ್ರಿ, ಆರಾಮಾಗಿ ಗಾಡಿ ಓಡಿಸ್ರಿ. ಹುಚ್ಚಿನ ಥರ ಗಾಡಿ ಓಡ್ಸೋಕೆ ಹೋಗ್ಬೇಡ್ರಿ. ಸೊ ಗಾಡಿ ಓಡಿಸುವಾಗ ಎಲ್ಲ ಕಡೆ ಲಕ್ಷ್ಯ ಇರಲಿ ನಿಮ್ದು. ಒಂದೇ ಕಡೆ ಅಂತಿಲ್ಲ, ಮುಂದಷ್ಟೇ ಇರಬಾರ್ದು, ಎಲ್ಲ ಕಡೆ ಇರಬೇಕು. ರೈಟ್ ಸೈಡ್ ಇರಬೇಕು, ಲೆಫ್ಟ್ ಸೈಡ್ ಇರಬೇಕು. ಯಾಕಪ್ಪ ಅಂತಂದ್ರೆ ನೀವು ಸಡನ್ ಬ್ರೇಕ್ ಹಾಕಿಬಿಟ್ರೆ ಹಿಂದಿಂದ ಬಂದು ಗುದ್ದವರು ಇರ್ತಾರೆ. ಬಿ ಸೇಫ್ ಗಾಯ್ಸ್, ಹುಷಾರಾಗಿ ಗಾಡಿ ಓಡಿಸ್ರಿ. ತುಂಬ ಆ ಕಡೆಯಿಂದ ಸೀದಾ ಬರ್ತಿದ್ವಿ, ಬಟ್ ನಮ್ಮ ತಿಂಡಿ ಒಣ ತಿಂಡಿ ಅಂತಾರಲ್ಲ, ಚಾ ಕುಡಿಯೋಣ ಅಂತಂದ್ರೆ ಅವ್ರು ನಿಲ್ಲಿಸ್ಲೇ ಇಲ್ಲ. ಹಂಗ ಒಣ ಹೊಂಟಿವಿ ನೋಡ್ರಿ ಈಗ. A few moments later. ಸೊ ಇದು ಐತೆ ನೋಡ್ರಿ ನಮ್ಮ ಕೆಂಗೇರಿ. ವಾವ್, ಟೈಮಿಂಗ್ ಗುರು, ಟೈಮಿಂಗ್ ಬ್ರೋ, ಎಂತ ಟೈಮಿಂಗ್ ಬ್ರೋ ಮೆಟ್ರೋದು. ಇದು ನೋಡ್ರಿ, ಅಲ್ಲಿ ಮಸ್ತ್ ವ್ಯೂ ಬಂತು. ಟೈಮಿಂಗ್ ಏನು ಕರೆಕ್ಟ್ ಟೈಮಿಂಗ್ ಬಂದ ಗುರು ಮೆಟ್ರೋದವರು. ಥ್ಯಾಂಕ್ ಯು ಚಿನ್ನ. ನೆಕ್ಸ್ಟ್ ವಿಡಿಯೋ ಬರೋ ತನಕ ವೇಟ್ ಮಾಡಿರಿ. ಸೊ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡ್ರಿ. ಇವ್ರಿಗಾದರೂ ಅಷ್ಟೇ, ಇವ್ರ ಐಡಿನೂ ನಾನು ಮೆನ್ಷನ್ ಮಾಡಿರ್ತೀನಿ. ನನ್ನ ಐಡಿ ಅಂದರೂ ನಮ್ಗೆ ಗೊತ್ತೈತಿ. ಸೊ ಇದಕ್ಕೂ ಸಬ್ಸ್ಕ್ರೈಬ್ ಮಾಡಿರಿ, ಅವ್ರ ಐಡಿಗೂ ಫಾಲೋ ಮಾಡಿರಿ, ಅವ್ರ ಐಡಿಗೂ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಲವ್ ಯು ಗೈಸ್, ಗುಡ್ ನೈಟ್, ಟೇಕ್ ಕೇರ್.